ಯೆಶಾಯ 28:13 ಏನು ಹೇಳುತ್ತೆ ಅಂದರೆ, ಯೆಹೋವನ ಮಾತು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಎಂಬುದಾಗಿ ಇದೆ. ಅಂದರೆ ಬೈಬಲಲ್ಲಿರುವಂಥ ಯಾವುದೇ ಮಾತಿಗೆ ಬೈಬಲಲ್ಲಿ ಉತ್ತರ ಇದೆ. ಆ ಉತ್ತರಗಳು ಎಲ್ಲಿದೆ? ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪನಂತೆ. ಅಂದರೆ ಆದಿಕಾಂಡದಲ್ಲಿರುವಂಥ ಒಂದು ಪ್ರಶ್ನೆಗೆ ತಿಮೋತಿ ಪುಸ್ತಕದಲ್ಲಿ ಉತ್ತರ ಇದೆ. ಆದರೆ ಇಲ್ಲಿ ಬೇರುವಂಥ ಪ್ರಶ್ನೆಗೆ ಅಲ್ಲಿ ಏನು ಉತ್ತರ ಇರುವಂಥದ್ದು? ದೇವರು ಆ ರೀತಿಯಾಗಿ ಬರೆಸಿದ್ದಾನೆ. ಯಾಕೆ? ಪ್ರತಿಯೊಂದನ್ನು ಹುಡುಕಿ ಹುಡುಕಿ ಓದಬೇಕು. ದೇವರು ತನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬೇಕು ನನ್ನ ಮಕ್ಕಳು ಎಂಬುದಾಗಿ ಆತನ ಆಸೆ ಪಡ್ತಾ ಇದ್ದಾನೆ. ಆಗಿರುವಂಥ ಕಾರಣವೇ ದೇವರು ಒಂದು ಜಾಗದಲ್ಲಿರುವಂಥ ಪ್ರಶ್ನೆಗೆ ಇನ್ನೊಂದು ಜಾಗದಲ್ಲಿ ಉತ್ತರವನ್ನು ಬರೆಸಿದ್ದಾನೆ. ಇದನ್ನೆಲ್ಲ ಸರಿಯಾದಂಥ ರೀತಿಯಲ್ಲಿ ಓದಿ ಕಂಡುಕೊಂಡ್ರೆ ಮಾತ್ರವೇ ಸಾಧ್ಯ, ಇಲ್ಲಾಂದ್ರೆ ಸಾಧ್ಯವಾಗಲ್ಲ. ಇದನ್ನು ಸರಿಯಾದಂಥ ರೀತಿಯಲ್ಲಿ ಆಲೋಚನೆ ಮಾಡಿದ್ರೆ ಮಾತ್ರವೇ ಈ ಒಂದು ಉತ್ತರ ಸಿಗುತ್ತೆ, ಇಲ್ಲಾಂದ್ರೆ ಸಿಗಲ್ಲ. ಆಗಿರುವಂಥ ಕಾರಣ ಬೈಬಲಲ್ಲಿರುವಂಥ ಪ್ರಶ್ನೆಗಳಿಗೆ ಯಾವುದಕ್ಕಾದರೂ ಬೈಬಲಲ್ಲಿ ಉತ್ತರಗಳು ಸಿಗಬೇಕು ಅಂದರೆ ಎಲ್ಲ ವಾಕ್ಯಗಳನ್ನು ಹುಡುಕಬೇಕು. ಒಂದು ವಾಕ್ಯವನ್ನು ಅರ್ಥ ಆಗಿಲ್ಲೋ ಅದರ ಮೇಲಿನ ಕೆಳಗಿನ ವಚನಗಳನ್ನು ಓದಿ ಅರ್ಥ ಮಾಡಿಕೊಳ್ಬೇಕು.